ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರ ಈ ನಡೆ ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಾಕ್ಷಿ ಆಗ್ತಾ ಇದೆ. ಸರ್ಕಾರ ಈ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಏನ್ ಮಾಡುತ್ತೆ? ಒಂದು, ರಾಜ್ಯಪಾಲರನ್ನ ಮನವೊಲಿಸಬೇಕು, ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧದ ಖಂಡನಾ ನಿರ್ಣಯದ ಅಂಶಗಳನ್ನ ಬಿಟ್ಟು ರಾಜ್ಯಪಾಲರ ಕಡೆಯಿಂದ ಭಾಷಣ ಮಾಡಿಸಬೇಕು. ಇದರಲ್ಲಿ ಯಾವುದು ಸಾಧ್ಯ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಸರ್ಕಾರದಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಸ್ ಮುಂದುವರಿತಾ ಇದೆ. ಲೋಕಭವನಕ್ಕೆ ಸರ್ಕಾರದ ನಿಯೋಗ ಈಗಾಗಲೇ ಭೇಟಿಯನ್ನ ನೀಡಿದೆ. ರಾಜ್ಯಪಾಲರ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದೆ. ಸಮಾಲೋಚನೆ ನಡೆದಿದೆ. ನಿಯೋಗದಲ್ಲಿ ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಎ.ಜಿ. ಶಶಿಕಿರಣ್ ಶೆಟ್ಟಿ ಅವರಿದ್ದಾರೆ, ಶಾಸಕ ಪೊನ್ನಣ್ಣ ಅವರಿದ್ದಾರೆ. ಇವರೆಲ್ಲರೂ ಈಗ ರಾಜ್ಯಪಾಲರ ಜೊತೆಗೆ ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರ ಮನವೊಲಿಸುವಂತಹ ಕೆಲಸ ಈಗ ಈ ಸರ್ಕಾರದ ನಿಯೋಗದಿಂದ ಆಗ್ತಾ ಇದೆ. ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ ಇದ್ದಾರೆ, ಹಾಗೇನೆ ಶಾಸಕ ಪೊನ್ನಣ್ಣ ಅವರಿದ್ದಾರೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಸೊ ಇವರೆಲ್ಲರೂ ರಾಜ್ಯಪಾಲರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಕಾಂಗ್ರೆಸ್ ಈಗ ಈ ವಿಚಾರವನ್ನ ಯಾವ ರೀತಿ ಗಂಭೀರವಾಗಿ ತಗೊಂಡಿದೆ ಅನ್ನುವಂಥದ್ದು ಈಗ ರಾಜ್ಯಪಾಲರ ಭವನಕ್ಕೆ ಹೋಗಿರೋದನ್ನ ನೋಡಿದ್ರೆ, ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ರಾಜ್ಯಪಾಲರ ಮನವೊಲಿಸುವಲ್ಲಿ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಇದೆ. ರಾಜ್ಯಪಾಲರ ನಡೆಯೂ ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ, ಏನಾಗ್ಬೋದು? ಶ್ರೀಪಾದ್, ಇಲ್ಲಿ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು ಏನು ಅಂತಂದು ಹೇಳಿದ್ರೆ, ಸಾಂವಿಧಾನಿಕ ಬಿಕ್ಕಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಶುರುವಾದಂಥ ರೀತಿಯಲ್ಲಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗದ ರೀತಿಯಲ್ಲಿ ತಡೆಯುವಂಥ ಪ್ರಯತ್ನ ಸರ್ಕಾರ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮೊದಲಿಂದನೂ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಜಟಾಪಟಿ ಬೇರೆ ಬೇರೆ ಪ್ರಕರಣದಲ್ಲಿತ್ತು. ಆದರೆ ಇವತ್ತು ನಾಳೆ ನಡೆಯುತ್ತಾ ಇರುವಂಥ, ನಾಳೆಯಿಂದ ಶುರುವಾಗಬೇಕಾದಂತಹ ಜಂಟಿ ಅಧಿವೇಶನದಕ್ಕೆ ವರ್ಷದ ಮೊದಲ ಭಾಷಣವನ್ನ ಎರಡೂ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಯಾವಾಗ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೋ, ಆ ಒಂದು ಭಾಷಣದ ಮೂಲಕ ಸರ್ಕಾರಕ್ಕೆ ಟೀಕಿಸುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿತ್ತು. ಇದರ ಸುಳಿವು ರಾಜ್ಯಪಾಲರಿಗೆ ಸಿಕ್ಕಂತೆ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಸಾಂವಿಧಾನಿಕ ಒಂದು ಹಕ್ಕೇನಿದೆ, ಆರ್ಟಿಕಲ್ 176 ಪ್ರಕಾರ ಅವರು ರಾಜ್ಯದ ಮೊದಲ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವಂಥದ್ದು, ಭಾಷಣ ಮಾಡುವಂಥದ್ದು ಎರಡೂ ಸದನಗಳನ್ನು, ಅಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಸಂಪ್ರದಾಯ ಮತ್ತು ಕರ್ತವ್ಯ. ಒಂದೊಮ್ಮೆ ಏನಾದರೂ ಅಧಿವೇಶನ ಕರೆಯುವಂತಹ ಪ್ರಕ್ರಿಯೆಯಲ್ಲಿ ಅಥವಾ ಅದನ್ನು ನಡೆಸುವಂಥ ಒಂದಷ್ಟು ಅದರಲ್ಲಿ ಏನಾದರೂ ಏರಿಳಿತಗಳು, ಲೋಪಗಳು ಕಂಡ್ರೆ ಅದನ್ನು ಆಕ್ಷೇಪವೆತ್ತುವಂಥ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾಳೆ ರಾಜ್ಯಪಾಲರು ಏನಾದರೂ ಬರಲಿಲ್ಲ ಅಂತಂದು ಹೇಳಿದ್ರೆ ಸರ್ಕಾರಕ್ಕೆ ಒಂದು ಬಹುದೊಡ್ಡ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮುಜುಗರ ಆಗುವಂಥದ್ದು ಸತ್ಯ. ಆ ಕಾರಣಕ್ಕಾಗಿ ಆ ಮುಜುಗರವನ್ನು ತಪ್ಪಿಸಿಕೊಳ್ಳೋ ಕಾರಣಕ್ಕೋಸ್ಕರನೇ ಈಗ ರಾಜ್ಯಪಾಲರನ್ನು ಮನವೊಲಿಸುವಂತ ಒಂದಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ರಾಜ್ಯಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥ ಬೇರೆ ಬೇರೆ ಜಟಾಪಟಿಗಳು ನಡೆದಿದ್ದಾವೆ. ಕರ್ನಾಟಕದಲ್ಲೂ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ತಮಿಳುನಾಡಿನಲ್ಲೂ ಕೂಡ ಈ ಹಿಂದೆ ರಾಜ್ಯಪಾಲರು ಅಧಿವೇಶನಕ್ಕೆ ಹೋಗದೆ ಭಾಷಣವನ್ನು ಮಾಡದಂತ ಸಂದರ್ಭದಲ್ಲಿ, ಅಂದ್ರೆ ಸರ್ಕಾರ ಸಿದ್ಧಪಡಿಸಿದಂತ ಭಾಷಣ ಏನಿದೆ ಆ ಭಾಷಣದಲ್ಲಿ ಒಂದಷ್ಟು ಸುಳ್ಳು ಮಾಹಿತಿಗಳಿದಾವೆ ಅನ್ನೋಂಥ ಕಾರಣಕ್ಕಾಗಿನೇ ನಾನು ಭಾಷಣ ಮಾಡಲ್ಲ ಅನ್ನೋಂಥ ವಾಪಸ್ ಹೋಗಿರುವಂತ ಉದಾಹರಣೆಗಳು ಕೂಡ ಇದಾವೆ. ಅಂತಹ ಪ್ರಸಂಗ ಮುಜುಗರ ಆಗದಂತಹ ಸ್ಥಿತಿಯಲ್ಲಿ ಅದನ್ನು ತಡಿಬೇಕು ಅನ್ನೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಈಗ ಸರ್ಕಾರದ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಏನಂತ ಹೇಳಿದ್ರೆ, ಇಡೀ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರೋಧವನ್ನ ವ್ಯಕ್ತಪಡಿಸಿದಂತ ಜಿ ರಾಮ್ಜಿ ಬಿಲ್ ಏನಿದೆ ಆ ಬಿಲ್ಲಿನ ವಿರುದ್ಧವಾಗಿರುವಂತಹ ಒಂದಷ್ಟು ಹೇಳಿಕೆಗಳನ್ನ ಕಡಿತ ಮಾಡಿಕೊಳ್ಬೇಕಾಗತ್ತೆ. ಅಂತ ಷರತ್ತುಗಳು ಏನಾದರೂ ರಾಜ್ಯಪಾಲರು ಹಾಕ್ತಾರ, ಅದಕ್ಕೆ ಸರ್ಕಾರ ಒಪ್ಪುತ್ತಾ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಮನವೊಲಿಕೆಯ ಯತ್ನ ಅದು ಸಕ್ಸಸ್ ಆಗಿದೆಯೋ ಫೇಲ್ ಆಗಿದೆಯೋ ಅನ್ನೋಂಥದ್ದು ಗೊತ್ತಾಗುತ್ತೆ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕದಲ್ಲೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಏನು ಶುರುವಾಗಿದೆ, ಈ ಬಿಕ್ಕಟ್ಟಿನಿಂದ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥ ಜಟಾಪಟಿ ಮುಂದುವರಿಯುತ್ತೆ. ಶ್ರೀಪಾದ್, ಓಕೆ, ಸಂಪರ್ಕದಲ್ಲಿರಿ ಹನುಮಂತ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರ ಈ ನಡೆ ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಾಕ್ಷಿ ಆಗ್ತಾ ಇದೆ. ಸರ್ಕಾರ ಈ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಏನ್ ಮಾಡುತ್ತೆ?
ಒಂದು, ರಾಜ್ಯಪಾಲರನ್ನ ಮನವೊಲಿಸಬೇಕು, ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧದ ಖಂಡನಾ ನಿರ್ಣಯದ ಅಂಶಗಳನ್ನ ಬಿಟ್ಟು ರಾಜ್ಯಪಾಲರ ಕಡೆಯಿಂದ ಭಾಷಣ ಮಾಡಿಸಬೇಕು. ಇದರಲ್ಲಿ ಯಾವುದು ಸಾಧ್ಯ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಸರ್ಕಾರದಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಸ್ ಮುಂದುವರಿತಾ ಇದೆ. ಲೋಕಭವನಕ್ಕೆ ಸರ್ಕಾರದ ನಿಯೋಗ ಈಗಾಗಲೇ ಭೇಟಿಯನ್ನ ನೀಡಿದೆ. ರಾಜ್ಯಪಾಲರ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದೆ. ಸಮಾಲೋಚನೆ ನಡೆದಿದೆ. ನಿಯೋಗದಲ್ಲಿ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಎಜಿ ಶಶಿಕಿರಣ್ ಶೆಟ್ಟಿ ಅವರಿದ್ದಾರೆ, ಶಾಸಕ ಪೊನ್ನಣ್ಣ ಅವರಿದ್ದಾರೆ. ಇವರೆಲ್ಲರೂ ಈಗ ರಾಜ್ಯಪಾಲರ ಜೊತೆಗೆ ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರ ಮನವೊಲಿಸುವಂತಹ ಕೆಲಸ ಈಗ ಈ ಸರ್ಕಾರದ ನಿಯೋಗದಿಂದ ಆಗ್ತಾ ಇದೆ. ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ, ಹಾಗೇನೆ ಶಾಸಕ ಪೊನ್ನಣ್ಣ ಅವರಿದ್ದಾರೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಸೊ ಇವರೆಲ್ಲರೂ ರಾಜ್ಯಪಾಲರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಕಾಂಗ್ರೆಸ್ ಈಗ ಈ ವಿಚಾರವನ್ನ ಯಾವ ರೀತಿ ಗಂಭೀರವಾಗಿ ತಗೊಂಡಿದೆ ಅನ್ನುವಂಥದ್ದು ಈಗ ರಾಜ್ಯಪಾಲರ ಭವನಕ್ಕೆ ಹೋಗಿರೋದನ್ನ ನೋಡಿದ್ರೆ, ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ರಾಜ್ಯಪಾಲರ ಮನವೊಲಿಸುವಲ್ಲಿ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಇದೆ. ರಾಜ್ಯಪಾಲರ ನಡೆಯೂ ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ, ಏನಾಗ್ಬೋದು? ಶ್ರೀಪಾದ್, ಇಲ್ಲಿ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ, ಸಾಂವಿಧಾನಿಕ ಬಿಕ್ಕಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಶುರುವಾದಂಥ ರೀತಿಯಲ್ಲಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗದ ರೀತಿಯಲ್ಲಿ ತಡೆಯುವಂಥ ಪ್ರಯತ್ನ ಸರ್ಕಾರ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮೊದಲಿಂದನೂ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಜಟಾಪಟಿ ಬೇರೆ ಬೇರೆ ಪ್ರಕರಣದಲ್ಲಿತ್ತು. ಆದರೆ ಇವತ್ತು ನಾಳೆ ನಡೆಯುತ್ತಾ ಇರುವಂಥ, ನಾಳೆಯಿಂದ ಶುರುವಾಗಬೇಕಾದಂತಹ ಜಂಟಿ ಅಧಿವೇಶನದಕ್ಕೆ ವರ್ಷದ ಮೊದಲ ಭಾಷಣವನ್ನ ಎರಡೂ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಯಾವಾಗ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೋ, ಆ ಒಂದು ಭಾಷಣದ ಮೂಲಕ ಸರ್ಕಾರಕ್ಕೆ ಟೀಕಿಸುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿತ್ತು. ಇದರ ಸುಳಿವು ರಾಜ್ಯಪಾಲರಿಗೆ ಸಿಕ್ಕಂತೆ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಸಾಂವಿಧಾನಿಕ ಒಂದು ಹಕ್ಕೇನಿದೆ, ಆರ್ಟಿಕಲ್ 176 ಪ್ರಕಾರ ಅವರು ರಾಜ್ಯದ ಮೊದಲ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವಂಥದ್ದು, ಭಾಷಣ ಮಾಡುವಂಥದ್ದು ಎರಡೂ ಸದನಗಳನ್ನು, ಅಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಸಂಪ್ರದಾಯ ಮತ್ತು ಕರ್ತವ್ಯ. ಒಂದೊಮ್ಮೆ ಏನಾದರೂ ಅಧಿವೇಶನ ಕರೆಯುವಂತಹ ಪ್ರಕ್ರಿಯೆಯಲ್ಲಿ ಅಥವಾ ಅದನ್ನು ನಡೆಸುವಂಥ ಒಂದಷ್ಟು ಅದರಲ್ಲಿ ಏನಾದರೂ ಏರಿಳಿತಗಳು, ಲೋಪಗಳು ಕಂಡ್ರೆ ಅದನ್ನು ಆಕ್ಷೇಪವೆತ್ತುವಂಥ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾಳೆ ರಾಜ್ಯಪಾಲರು ಏನಾದರೂ ಬರಲಿಲ್ಲ ಅಂತಂದು ಹೇಳಿದ್ರೆ ಸರ್ಕಾರಕ್ಕೆ ಒಂದು ಬಹುದೊಡ್ಡ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮುಜುಗರ ಆಗುವಂಥದ್ದು ಸತ್ಯ. ಆ ಕಾರಣಕ್ಕಾಗಿ ಆ ಮುಜುಗರವನ್ನು ತಪ್ಪಿಸಿಕೊಳ್ಳೋ ಕಾರಣಕ್ಕೋಸ್ಕರನೇ ಈಗ ರಾಜ್ಯಪಾಲರನ್ನು ಮನವೊಲಿಸುವಂತ ಒಂದಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ರಾಜ್ಯಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥ ಬೇರೆ ಬೇರೆ ಜಟಾಪಟಿಗಳು ನಡೆದಿದ್ದಾವೆ. ಕರ್ನಾಟಕದಲ್ಲೂ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ತಮಿಳುನಾಡಿನಲ್ಲೂ ಕೂಡ ಈ ಹಿಂದೆ ರಾಜ್ಯಪಾಲರು ಅಧಿವೇಶನಕ್ಕೆ ಹೋಗದೆ ಭಾಷಣವನ್ನು ಮಾಡದಂತ ಸಂದರ್ಭದಲ್ಲಿ, ಅಂದ್ರೆ ಸರ್ಕಾರ ಸಿದ್ಧಪಡಿಸಿದಂತ ಭಾಷಣ ಏನಿದೆ ಆ ಭಾಷಣದಲ್ಲಿ ಒಂದಷ್ಟು ಸುಳ್ಳು ಮಾಹಿತಿಗಳಿದಾವೆ ಅನ್ನೋಂಥ ಕಾರಣಕ್ಕಾಗಿನೇ ನಾನು ಭಾಷಣ ಮಾಡಲ್ಲ ಅನ್ನೋಂಥ ವಾಪಸ್ ಹೋಗಿರುವಂತ ಉದಾಹರಣೆಗಳು ಕೂಡ ಇದಾವೆ. ಅಂತಹ ಪ್ರಸಂಗ ಮುಜುಗರ ಆಗದಂತಹ ಸ್ಥಿತಿಯಲ್ಲಿ ಅದನ್ನು ತಡಿಬೇಕು ಅನ್ನೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಈಗ ಸರ್ಕಾರದ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಏನಂತ ಹೇಳಿದ್ರೆ, ಇಡೀ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರೋಧವನ್ನ ವ್ಯಕ್ತಪಡಿಸಿದಂತ ರಾಮ್ಜಿ ಬಿಲ್ ಏನಿದೆ ಆ ಬಿಲ್ಲಿನ ವಿರುದ್ಧವಾಗಿರುವಂತಹ ಒಂದಷ್ಟು ಹೇಳಿಕೆಗಳನ್ನ ಕಡಿತ ಮಾಡಿಕೊಳ್ಬೇಕಾಗತ್ತೆ. ಅಂತ ಷರತ್ತುಗಳು ಏನಾದರೂ ರಾಜ್ಯಪಾಲರು ಹಾಕ್ತಾರ, ಅದಕ್ಕೆ ಸರ್ಕಾರ ಒಪ್ಪುತ್ತಾ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಮನವೊಲಿಕೆಯ ಯತ್ನ ಅದು ಸಕ್ಸಸ್ ಆಗಿದೆಯೋ ಫೇಲ್ ಆಗಿದೆಯೋ ಅನ್ನೋಂಥದ್ದು ಗೊತ್ತಾಗುತ್ತೆ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕದಲ್ಲೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಏನು ಶುರುವಾಗಿದೆ, ಈ ಬಿಕ್ಕಟ್ಟಿನಿಂದ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥ ಜಟಾಪಟಿ ಮುಂದುವರಿಯುತ್ತೆ. ಶ್ರೀಪಾದ್, ಓಕೆ, ಸಂಪರ್ಕದಲ್ಲಿರಿ ಹನುಮಂತ. ಮತ್ತೊಂದು ಬ್ರೇಕಿಂಗ್